ನಮಸ್ಕಾರ ಎಲ್ರಿಗೂ. ಇವತ್ತು ನಮ್ಮೂರಲ್ಲಿ ಯಾರಿದ್ರೆ ಮಳೆ ಹಬ್ಬ. ನಮ್ಮೂರ್ ಹುಡುಗರೆಲ್ಲ ಹಬ್ಬ ಇದ್ರು, ರಜೆ ಇಲ್ಲ ಅಂತ ಬೈಕೊಂಡ್ ಸ್ಕೂಲಿಗೆ ಹೋಗ್ತಿದ್ರು. ನಮ್ ಗಜೇಂದ್ರಪ್ಪ ಊರಲ್ಲಿರೋ ಕುರಿ ಎಲ್ಲ ಕಡಿಬೇಕು ಅಂತ ಕತ್ತಿ ಹಿಡ್ಕೊಂಡು ಓಡ್ತಿದ್ದ. ನಾನು ಬೇಗ ಎದ್ದು ರೆಡಿಯಾಗಿ ಚೌಡಮ್ಮಗ್ ಹಣ್ಕಾಯಿ ಮಾಡ್ಸ್ಕೊಂಡ್ ಬರೋಣ ಅಂತ ಹೊರಟೆ. ಅಲ್ಲೋಗ್ ನೋಡಿದ್ರೆ ನಮ್ ಬಾಯ್ಸ್ ಎಲ್ಲ ಆಗ್ಲೇ ರೆಡಿಯಾಗಿ ಪೂಜೆಗೆ ಬಂದ್ಬಿಟ್ಟಿದ್ರು. ಹಂಗೆ ಚೌಡಮ್ಮಂಗೆ ಹರಕೆ ಕುರಿನು ತಗೊಬಂದ್ ಕಟ್ಟಾಕಿದ್ರು. ಹಂಗೆ ನಮ್ ದಿವಾಕರಂಗೆ ಪಟಾಕಿ ಹೊಡಿ ಅಂತ ಕೊಟ್ರೆ ಅವ್ನ್ ಪಟಾಕಿನ ಬಾಕ್ಸ್ ಒಳಗ್ ಹಾಕಿ ಹಚ್ದ. ಅದ್ ನೋಡಿದ್ರೆ ಹೋಗ್ ಮರದ ಮೇಲೆಲ್ಲ ಸಿಕ್ಕಾಕೊಂಡ್ಬಿಡ್ತು. ಅಷ್ಟೊತ್ತಿಗೆಲ್ಲ ಚೌಡಮ್ಮನ್ ಪೂಜೆ ಮುಗ್ದಿತ್ತು. ನಮ್ ತಿಲಕ ಎಲ್ಲರಿಗೂ ಮಂಗಳಾರತಿ ಕೊಡ್ತಾ ಇದ್ದ. ಮಂಗಳಾರತಿ ಆಗ್ತಿದ್ದಂಗೆ ನಮ್ ಮೇಘ ಕುರಿನ ಎಳ್ಕೊ ಬಂದು ರೆಡಿ ಮಾಡ್ದ. ಪೂಜೆ ಎಲ್ಲ ಮುಗಿತಿದ್ದಂಗೆ ನಮ್ ಓಂಕಾರ ಹಿರೇರಿಗೆ ಹಸಿ ಮೀನ್ ಬೇಕು ಅಂತ ಕೆರೆಯಲ್ಲಿ ಕುಣಿ ಹಾಕಿದೀನಿ, ಬಾ ಒಂದೆರಡು ಮೀನ್ ಕೊಡ್ತೀನಿ ಅಂತ ಹೇಳ. ಅದಕ್ಕೆ ಅಂತ ನಾನು ಮಧು ಕೆರೆ ಕಡೆ ಹೊರಟ್ವಿ. ಇಲ್ಲಿ ಬಂದ್ ನೋಡಿದ್ರೆ ಇವ್ರು ಆಗ್ಲೇ ತುಂಬಾ ಮೀನ್ ಹಿಡಿದಿಟ್ಟಿದ್ರು. ಈಗೆಲ್ಲ ನಮ್ಮೂರ್ ಕಡೆ 10 ಮೀನ್ ಹಿಡಿಯೋ ಟೈಮು. ಈ ತರ ಕುಣಿ ಹಾಕಿ ಕೆರೆಯಲ್ಲಿ 10 ಮೀನ್ ಹಿಡಿತಾರೆ. ಏನಾದ್ರೂ ಆಗ್ಲಿ ಬಂದಿದ್ದಕ್ ಲಾಸ್ ಇಲ್ಲ ಅಂತ ಹೇಳಿ ನಾನು ಮಧು ಮೀನ್ ತಗೊಂಡ್ ಮನೆ ಕಡೆ ಹೊರಟ್ವಿ. ಮನೆಗ್ ಬಂದ್ ನೋಡಿದ್ರೆ ನಮ್ ಹುಡುಗರು ಆಗ್ಲೇ ಅಡ್ಗೆ ಮಾಡಕ್ ಸ್ಟಾರ್ಟ್ ಮಾಡ್ಕೊಂಡಿದ್ರು. ನಮ್ ಕಡೆ ಆರಿದ್ರೆ ಮಳೆ ಹಬ್ಬಕ್ಕೆ ತುಂಬಾ ವೆರೈಟಿ ತಿಂಡಿ ಮಾಡ್ತಾರೆ, ಕಡ್ಬು ಕಜ್ಜಾಯ ಅಂತ. ಆದ್ರೆ ಬೆಳಗ್ಗೆಯಿಂದ ಉಪವಾಸ ಇರಬೇಕು. ಹಂಗೆ ರಾತ್ರಿ ಆಗ್ತಿದ್ದಂಗೆ ಹಿರಿಯರಿಗೆಲ್ಲ ಎಡೆ ಹಾಕ್ಬಿಟ್ಟು ನಾವು ಬ್ಯಾಟಿಂಗ್ ಮಾಡ್ಕೊಂಡು ಆದ್ರೆ ಮಳೆ ಹಬ್ಬ ಮುಗಿಸಿದ್ವಿ. ನಿಮ್ಗೂ ಯಾರಾದ್ರೂ ಮಲೆನಾಡ್ ಫ್ರೆಂಡ್ಸ್ ಇದ್ರೆ ಈ ವಿಡಿಯೋನ ಶೇರ್ ಮಾಡಿ ಕೇಳ್ರಿ ಮಚ್ಚ, ನೆಕ್ಸ್ಟ್ ಟೈಮ್ ಆದ್ರೂ ಹಬ್ಬಕ್ಕೆ ಕರಿತೀಯ ತಾನೆ ಅಂತ.